ಇವತ್ತು ನಮ್ಮ ಸಂಪುಟದ ಸಹೋದ್ಯೋಗಿ ನನ್ನ ಆತ್ಮೀಯ ಗೆಳೆಯ ಸುಧಾಕರ್ ಅವರು ನಾನು 2004ರಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕರಾಗಿದ್ವಿ ಮತ್ತು ವಿಧಾನಸಭೆಯಲ್ಲಿ ಇಬ್ಬರು ಪಕ್ಕ ಕೂರ್ತಾ ಇದ್ವಿ. ಯಾಕಂದರೆ ನಾನು ಸುಧಾಕರು, ಅವರು ಸುಧಾಕರು. ಭಾಳ ಒಂದು ಲವಲವಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ. ಸದಾ ಏನಾದರೂ ಒಂದು ಕಿಟ್ಲೆ ಮಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ಸದಾ ನಗ್ತಾ ಇರ್ತಕ್ಕಂಥದ್ದು, ಸುತ್ತಲೂ ಇರೋರನ್ನ ನಗಿಸುವಂಥದ್ದು, ಸದಾ ಆ ರೀತಿ ಸ್ವಭಾವ ಇದ್ದಂಥವರು ಮತ್ತು ಹೋರಾಟದ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ. ನಿರಂತರವಾಗಿ ರಾಜಕಾರಣದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತು ತನ್ನ ಕ್ಷೇತ್ರ ಚಳ್ಳಕೆರೆ ಕ್ಷೇತ್ರದ ಬಗ್ಗೆ ಭಾಳಷ್ಟು ಅಭಿಮಾನ ಹೊಂದಿತ್ತಂಥವರು. ಆದರೆ 2008ರಲ್ಲಿ ಅಲ್ಲಿ ಏನು ವಿಕೇಂದ್ರೀಕರಣ, ನಮ್ಮ ಡಿಲಿಮಿಟೇಷನ್ ಏನಾಯಿತು, ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಅವರು ಕ್ಷೇತ್ರ ಕಳ್ಕೊಂಡ್ರು. ಆದರೆ ಪಕ್ಕದ ಕ್ಷೇತ್ರದಲ್ಲಿ ಹಿರಿಯೂರಲ್ಲಿ ನಾನು ನಿಂತು ಗೆಲ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು 2008ರಲ್ಲೇ ವ್ಯಕ್ತಪಡಿಸಿದ್ರು. ಆದರೆ ಅವತ್ತು ಕಾಂಗ್ರೆಸ್ನಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಸ್ವತಂತ್ರವಾಗಿ ನಿಂತು ಗೆದ್ದು ನಮಗೆಲ್ಲ ಬಂದು ಹೇಳಿದ್ರು, ನೋಡಿ ನಾನು ಗೆಲ್ತೀನಿ ಅಂತ ಹೇಳಿದ್ದೆ, ನಾನು ಸಾಧಿಸಿ ಬಂದಿದ್ದೀನಿ ಅಂತೇಳಿ. ಅವರು ಆ ಸಂದರ್ಭದಲ್ಲಿ ಮಂತ್ರಿಯಾಗಿ ಸಹ ಆಗುವಂಥ ಅವಕಾಶ ಆಯಿತು. ಈ ರೀತಿ ಹೋರಾಟದ ಒಂದು ಸ್ವಭಾವದಿಂದ ಬಂದಂಥ ಒಬ್ಬ ಸರಳ ಸಜ್ಜನ ಒಬ್ಬ ನಾಯಕ ನನ್ನ ಆತ್ಮೀಯ ಗೆಳೆಯ ಸುಧಾಕರ್. ಅವರ ಮಗನ ಮದುವೆ ನಡೆದಂಥ ಸಂದರ್ಭದಲ್ಲಿ ನಾನು ಭಾಳ ಹೊತ್ತು ಸಮಯ ಅವರ ಜೊತೆಯಲ್ಲಿ ಕಳೆದೆ. ನಾನು ಅವತ್ತು ಭಾಳ ನೋವಿನಲ್ಲಿದ್ದರು. ಏನು ಕಾಲು ನಿಲ್ಲಕ್ಕೆ ಆಗ್ತಾಯಿಲ್ಲ ಅಂಥೇಳಿ ಯಾರಾದರೂ ಬಂದರೂ ಕೂಡ ಕೆಳಗಿಂದನೇ ನೀವೇ ಮಾತಾಡಿಸಿ ಹೋಗಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಬೇಗ ನಾನು ಶಸ್ತ್ರಚಿಕಿತ್ಸೆ ಮಾಡಬೇಕು, ಇದು ಕಾಲು ಭಾಳ ನಂಗೆ ತೊಂದರೆ ಕೊಡ್ತಾಯಿದೆ ಅಂತ ಹೇಳಿದ್ರು. ಆದರೆ ವಿಧಿ ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಆದ ನಂತರ ಈ ರೀತಿ ಆಗತ್ತೆ ಅಂತಕ್ಕಂಥದ್ದು ನಾವು ಯಾರೂ ಊಹಿಸಿರಲಿಲ್ಲ. ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಅವರು ಗುಣಮುಖರಾಗ್ತಾರೆ ಅಂತಕ್ಕಂಥ ಆಶಾಭಾವನೆ ಇತ್ತು. ಆದರೆ ಇವತ್ತು ಅದು ಕಳಿಸಿದೆ. ಅದರಿಂದ ನಾನು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸ್ತಕ್ಕಂಥದ್ದು ಮತ್ತು ರಾಜ್ಯ ವಿಶೇಷವಾಗಿ ಅವರ ಸಮುದಾಯ ಮತ್ತು ಎಲ್ಲರಿಗೂ ಅವರ ಅಗಲಿಕೆಯ ನೋವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.